ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯ ಎಲ್ಲ ಉಪಜಾತಿಗಳ ಜನಸಂಖ್ಯೆ ಸಮೀಕ್ಷೆ ನಡೆಸಿ ಒಳ ಮೀಸಲಾತಿ ಜಾರಿಗೆ ನಿರ್ಧರಿಸಿದ್ದು ಸ್ವಾಗತಾರ್ಹ. ಸರಿಯಾದ ಜನಸಂಖ್ಯೆಯು ಸಮೀಕ್ಷೆ ನಡೆಸಿ ಹೊಲೆಯ ಹಾಗೂ ಅದಕ್ಕೆ ಸಂಬಂಧಿಸಿದ ಎಲ್ಲ ಉಪಜಾತಿಗಳಿಗೂ ಸರಿಯಾದ ಒಳ ಮೀಸಲಾತಿ ಜಾರಿ ಮಾಡುವ ಮೂಲಕ ಸಂವಿಧಾನಬದ್ಧ ನ್ಯಾಯ ಒದಗಿಸಬೇಕೆಂದು ಕರ್ನಾಟಕ ರಾಜ್ಯ ಬಲಗೈ ಹೊಲೆಯ ಜಾತಿಗಳ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯ ಉಪಾಧ್ಯಕ್ಷ ವಿಠಲ್ ದಾಸ್ ಬ್ಯಾಗೆ ಒತ್ತಾಯಿಸಿದರು. ಬೇದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದವರು, ಎಚ್.ಎನ್. ನಾಗಮೋಹನ್ ದಾಸ್ ಸಮಿತಿ ಸಮೀಕ್ಷೆ ನಡೆಸಲು ಹೊರಡಿರುವ ಸಮೀಕ್ಷೆಯ ನಮೂನೆಯಲ್ಲಿ ಧರ್ಮದ ಕಾಲಮ್ ಇಲ್ಲ. ಇದರಿಂದ ಅನರ್ಹರು ಲಾಭ ಪಡೆಯುವ ಸಂಭವವಿದೆ. ಉದಾಹರಣೆಗೆ ಚರ್ಚ್ಗಳ ಸಮೀಕ್ಷೆಗಳ ಪ್ರಕಾರ ರಾಜ್ಯದಲ್ಲಿ 39 ಲಕ್ಷ ಕ್ರಿಶ್ಚಿಯನ್ ಇದ್ದಾರೆ. ಆದರೆ ಸರ್ಕಾರದ ಅಂಕಿಅಂಶದ ಪ್ರಕಾರ 11 ಲಕ್ಷ ಇದ್ದಾರೆ. ಅಂದ್ರೆ ಇವರು ಆಚರಣೆ ಮಾಡುವಾಗ ಕ್ರಿಶ್ಚಿಯನ್ ಎಂದು ಹೇಳಿಕೊಳ್ತಾರೆ, ಆದರೆ ಲಾಭ ಪಡೆಯುವಾಗ ಬೇರೆ ಜಾತಿ ನಮೂದಿಸುತ್ತಿದ್ದಾರೆ. ಇದರಿಂದ ಪರಿಶಿಷ್ಟರಿಗೆ ಅನ್ಯಾಯವಾಗ್ತದೆ ಅಂತ ಹೇಳಿದ್ರು. ಕರ್ನಾಟಕ ರಾಜ್ಯ ಬಲಗೈ ಹೊಲೆಯ ಜಾತಿಗಳ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷ ಮಾರುತಿ ಬೌದ್ಧೆ ಮಾತನಾಡಿ, ಸರಿಯಾದ ಸಮೀಕ್ಷೆಯನ್ನು ನಡೆಸಿ ನಮಗೆ ನ್ಯಾಯವನ್ನ ಒದಗಿಸಬೇಕು. ನಮ್ಮ ಜನ ಇನ್ನೂ ಅನಕ್ಷರಸ್ಥರಿದ್ದು ಇದರಿಂದ ಅವರು ಸಮೀಕ್ಷೆಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ರಿಂದ ಒಣಿಗೆ ಒಬ್ಬರಂತೆ ಸಮೀಕ್ಷೆ ಅಧಿಕಾರಿಯನ್ನ ನೇಮಿಸಬೇಕೆಂದು ಸರ್ಕಾರಕ್ಕೆ ಮನವಿಯನ್ನ ಮಾಡಿದರು. ಕರ್ನಾಟಕದಲ್ಲಿ ಒಳ ಮೀಸಲಾತಿಗೆ ಸುಮಾರು ವರ್ಷದಿಂದ ಒಂದು ಸಮುದಾಯ ಚಳವಳಿ ಮಾಡ್ತಾ ಇತ್ತು. ಚಳವಳಿ ಮಾಡಿದಾಗ ಸುಪ್ರೀಂ ಕೋರ್ಟ್ನಲ್ಲಿ ಆಗಸ್ಟ್ 1ಕ್ಕೆ ಒಂದು ಜಜ್ಮೆಂಟನ್ನು ಬಂತು. ಆಯಾ ರಾಜ್ಯಗಳು ತಮ್ಮ ರಾಜ್ಯದಲ್ಲಿ ಜನರ ಆಶೆಗೆ ತಕ್ಕಂತೆ ಮತ್ತು ಸಾಮಾಜಿಕ ನ್ಯಾಯದಲ್ಲಿ ಯಾವುದೂ ತೊಂದರೆ ಆಗಬಾರ್ದು, ಸಾಮಾಜಿಕ ನ್ಯಾಯ ನೀಡುವಲ್ಲಿ ತಾರತಮ್ಯ ಆಗಬಾರ್ದು ಎಂಬ ಒಂದು ನಿರ್ಣಯದೊಂದಿಗೆ ಆದೇಶ ಬಂತು. ಆ ಆದೇಶದ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಏನು ಹೋದ BJP ಸರ್ಕಾರ ನಮಗೆ ಇಲ್ಲಿನ ಒಂದು ಬಲಗೈ ಸಂಬಂಧಿತ ಜಾತಿಗಳನ್ನು 1% ಅಂದ್ರೆ 4 ಗ್ರೂಪ್ ಮಾಡಿ ಒಂದು 5.5, ಒಂದು 6.5 ಮತ್ತು 4.5 ಮತ್ತು 1 ಅಂತ ಹೇಳಿ 89 ಜಾತಿಗಳನ್ನು ಕೂಡಿಸಿ ಅದ್ರಾಗ ಈ ಹೊಲೆಗೆ ಸಂಬಂಧಿಸಿದ ಒಂದು 3-4 ಜಾತಿಗಳನ್ನು ಅದರ ಹಾಕಿತ್ತು. ಹೊಲೆಯರಿಗೂ 1% ಹಾಕಿತ್ತು. ಆವಾಗ ಜಜ್ಮೆಂಟ್ ಬಂದಾಗ ನಾವು 23ನೇ ಮಾರ್ಚ್ ಬೆಂಗಳೂರಿನಲ್ಲಿ ನಾಗಮೋಹನ್ ದಾಸ್ ಸಾಹೇಬ್ರನ್ನು ಅಂಬೇಡ್ಕರ್ ಭವನಲ್ಲಿ ಕರೆದು ಇಡೀ ರಾಜ್ಯದ ಬಲಗೈ ಸಂಬಂಧಿತ ಜಾತಿಗಳ ಕೂತ್ಕೊಂಡು ಒಂದು ಸಮಾವೇಶ ಮಾಡಿ, ನೋಡಿರಿ ನಮಗೆ ಅನ್ಯಾಯ ಆಗಿದೆ ಮತ್ತು ನಮ್ಮ ಜೊತೆಯಲ್ಲೇ ಏನು AKAD ಮತ್ತು ಆದಿ ಆಂಧ್ರ ಅಂತ 45 ಲಕ್ಷ ಜನಸಂಖ್ಯೆ ಇದೆ, ಈ ಜನಗಳಿಗೆಲ್ಲ ಅನ್ಯಾಯ ಆಯ್ತದೆ. ಅದಕ್ಕೆ ಅವರು ಉಪಜಾತಿಗಳನ್ನು ಯಾವುದೋ ಗುರುತಿಸ ಮೇಲೆ ನೀವು ಒಳ ಮೀಸಲಾತಿ ನೀಡಬೇಕಂತ ನಾವು ಕೇಳ್ಕೊಂಡಿದ್ದೆವು. ಅದಕ್ಕೆ ಅದು ಆದ ನಂತರ ಸರ್ಕಾರವೂ ಎಚ್ಚೆತ್ತುಕೊತ್ತು, ನಾಗಮೋಹನ್ ದಾಸ್ ಸಾಹೇಬರು ಸರ್ಕಾರಕ್ಕೆ ಮಧ್ಯಂತರ ವರದಿ ಕೊಟ್ಟರು. ಈ ಒಂದು ಒಳ ಮೀಸಲಾತಿಯ ಏನು ಮತ್ತೊಮ್ಮೆ ಮರುಪರಿಶೀಲನೆ ಅಂದ್ರೆ ಜನರ ಜನಸಂಖ್ಯೆ ಮರುಪರಿಶೀಲನೆ ಮಾಡಬೇಕಂದಾಗ ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡುವುದಕ್ಕಾಗಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ನಿರ್ಧಾರದಂತೆ ಈಗಾಗಲೇ ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಸಮಿತಿಯನ್ನು ರಚನೆ ಮಾಡಿ 3 ತಿಂಗಳಲ್ಲಿ ವರದಿಯನ್ನು ಸಲ್ಲಿಸುವುದಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮನೆಗೆ ಸಮೀಕ್ಷೆ ಮಾಡುವುದಕ್ಕಾಗಿ ದಿನಾಂಕ 5ನೇ ಮೇ ಇಂದ 17ನೇ ಮೇವರೆಗೆ ಸಮೀಕ್ಷೆದಾರರು ಮನೆಗೆ ಭೇಟಿ ಕೊಟ್ಟು ಪರಿಶಿಷ್ಟ ಜಾತಿಯಲ್ಲಿರುವ 101 ಜಾತಿಗಳ ಒಂದು ನಿಖರವಾದ ಜನಸಂಖ್ಯೆಯನ್ನು ಗುರುತಿಸಿ ವರದಿಯನ್ನು ಸಲ್ಲಿಸಿ ಆದಮೇಲೆ ಎಲ್ಲ ಉಪಜಾತಿಗಳಿಗೆ ನ್ಯಾಯವನ್ನು ಸಿಗುವ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುತ್ತದೆ ಅಂತಕ್ಕಂಥ ನಂಬಿಕೆ ನಮಗಿದೆ. ಸರ್ಕಾರಕ್ಕೆ ನಾವು ಮನವಿಯನ್ನು ಏನು ಮಾಡಿಕೊಳ್ಳೋದು ಅಂತಂದರೆ, ಧರ್ಮದ ಕಾಲಮ್ ಇಲ್ಲದೆ ಹೋದಾಗ ಈ ಧರ್ಮಕ್ಕೆ ಮತಾಂತರಗೊಂಡವರು ಬರೇ ತಮ್ಮ ಜಾತಿಯನ್ನು ನಮೂದು ಮಾಡಿ ಇಲ್ಲಿ ಸಂವಿಧಾನಕ್ಕೆ ವಿರೋಧಿಯಾಗಿರ್ತಕ್ಕಂಥ ಒಂದು ಸಂಖ್ಯೆ ಗೊತ್ತಾಗ್ತದೆ. ಅದರಿಂದಾಗಿ ನ್ಯಾಯಯುತವಾಗಿ ಸಿಗಬೇಕಾಗಿರ್ತಕ್ಕಂಥ ಒಂದು ಹಕ್ಕುಗಳು
ಅದರಿಂದ ವಂಚಿತರಾಗ್ತಾರೆ ಅಂತಕ್ಕಂಥ ಒಂದು ನಮ್ಮ ಅನಿಸಿಕೆಯಾಗಿದೆ. ಅದಕ್ಕಾಗಿ ಇದನ್ನು ತಪ್ಪಿಸುವುದಕ್ಕಾಗಿ ಉದಾಹರಣೆಗೆ ಹೇಳಬೇಕಾದ್ರೆ ಇವತ್ತು ಚರ್ಚು ಒಂದು ಸರ್ವೆ ಮಾಡಿದೆ. ಅವರ ಸರ್ವೆ ಪ್ರಕಾರ ಕರ್ನಾಟಕ